ಮಲ್ಗಿದ್ದೆ ಲಕ್ಷ ಏನ್ ಆಟ ಆಡ್ತಾ ಇದೀಯ ನೀನ್ ಹೇಳು. ನನಗೇನು ಗೊತ್ತು? ತಿಮ್ದು ಬಿಡ್ತೀನಿ ಹಂಗೆ. ಕೊಟ್ರ ಹಂಗೆ ತಲ ಬುಗ್ಗು 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 ಅನ್ಬಿಡ್ಬೇಕು. ಯಾಕೆ ಮಲಗ್ತಿದ್ಯಾ ನೀನು? ಅವಳ ನಾಯಿ ಬಗ್ಳು ಸೌಂಡ್ ಬರ್ಲಿ ಅಂತ. ಅವ್ರ ನಾಯಿ ಅದೇ ಸೌಂಡ್ ಅಂತ ಅವ್ರ ನಾಯಿ ಬಗ್ಳುದು. ಅವಳು ಸಾಕವಳಲ್ಲ ಅದು. ರಕ್ಷಿತ ಇದ್ರೆ ಮನ ಸ್ಪಾರ್ಕ್ ಅಂತ, ಇಲ್ಲಾಂದ್ರೆ ಏನೂ ಇರಲ್ಲ ಮನೆ. ಈಗ ಎಲ್ಲಿ ಸ್ಪಾರ್ಕ್ ಕಾಣಿಸ್ತಾ ಇಲ್ಲ. ಬರ್ಲಿ ಸ್ಪಾರ್ಕು ಎಲ್ಲ ಬೂದಿಯಾಗಿ ಹೋಯ್ತಾ? ಸೊ ಗೈಸ್ ನೋಡಿದ್ರಲ್ಲ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಪಾಪ ರಕ್ಷಿತಾ ನಿದ್ದೆ ಎಳಿತಿದೆ ಅಂತ ಅನ್ಸುತ್ತೆ. ಸಿಕ್ಕಾಬಿಟ್ಟೆ ನಿದ್ದೆ ಮಾಡಬೇಕು, ಮೊದಲೇ ನಿದ್ದೆ ಜಟ್ಕೊಳಕ್ಕಾಗಲ್ಲ. ಮನೇಲಿ ಬೇರೆ ಸಿಕ್ಕಾಬಿಟ್ಟೆ ಕಡಿಮೆ ಜನ ಬೇರೆ ಇದ್ದಾರೆ, ಇನ್ನೂ ಬೋರಿಂಗ್ ಆಗುತ್ತೆ. ಬಟ್ ಏನೋ ಗಿಲ್ಲಿ ಸ್ವಲ್ಪ ಅದು ಇದು ಮಾಡ್ಕೊಂಡು ರೇಗಿಸ್ಕೊಂಡು ಸ್ವಲ್ಪ ನಿದ್ದೆ ಹೋಗಿಸ್ಬೇಕಷ್ಟೇ. ಎಲ್ಲೋ ಒಂದು ಕಡೆ ಇವಾಗ ಸ್ಪಾರ್ಕ್ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಬೇರೆ ರೇಗಿಸ್ತಾ ಇದ್ದಾರೆ. ಪಾಪ ಏನೂ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಒಂದಂತೂ ಸತ್ಯ ಇಲ್ಲ, ಏನು ಗೊತ್ತಾ, ಗಿಲ್ಲಿ ಈಗೆಲ್ಲ ಮಾತಾಡ್ತಿರೋದು ನೋಡಿದಾಗ ಒಂಥರ ಭಯ ರೀತಿ ಕೂಡ ಅನಿಸ್ಬೋದು ನಿಮಗೆ. ಬಟ್ ರಕ್ಷಿತ್ ಅವ್ರ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇದೆ, ಯಾವ ಥರ ಅವ್ರು ಯೋಚನೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ನೆನ್ನೆ ಎಪಿಸೋಡ್ ಒಂದು ಸಾಕ್ಷಿ. ತಾಯಿ ಅಂತ ಕೂಡ ಹೇಳ್ತಾರೆ ಅವರು. ಸೊ ಒಂದು ತಾಯಿ ಪ್ರೀತಿನ, ಒಂದು ಕೇರಿಂಗ್ನ ತೋರಿಸಿರೋದು ಯಾರಪ್ಪ ಅಂದರೆ ರಕ್ಷಿತಾ ಶೆಟ್ಟಿ. ನನಗಂತೂ ಇವರಿಬ್ಬರ ಬಾಂಡಿಂಗ್ ತುಂಬ ಇಷ್ಟ ಆಗುತ್ತೆ, ಆ ಕೇರಿಂಗ್ ಆ್ಯಂಡ್ ಪ್ರೀತಿ. ಆ್ಯಂಡ್ ನಾನು ಇಲ್ಲಿ ಇನ್ನೊಂದು ವಿಷಯ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನನ್ನ ಲೈವಲ್ಲಿ ಕೂಡ ತುಂಬ ಜನ ಕೇಳ್ತಾಯಿದ್ರಿ ಗಿಲ್ಲಿ ಏನಂಗೆ ಅಂದ್ರಂತೆ, ಅಂದರೆ ಅವಳಿಗೆ ಅಲ್ಟಾರು ಏನೂ ತಲೆನೋವಿಲ್ಲ ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾರೆ ಅನ್ನೋ ರೀತಿ. ಬಟ್ ಏನೋ ಒಂದು ತಮಾಷೆ ಮಾಡ್ತಾರೆ, ಏನೋ ಒಂದು ಹೇಳಿರ್ತಾರೆ ಅಷ್ಟೇ. ಬಟ್ ನಿಜವಾಗ್ಲೂ ಅವ್ರ ಬಗ್ಗೆ ಏನು ಒಂದು ಅಭಿಪ್ರಾಯ ಇದೆ, ಮನಸ್ಸಲ್ಲಿ ಏನಿದೆ ಅನ್ನೋದು ಇವಾಗ ಗೊತ್ತಾಯ್ತಾ. ಸೊ ಅಷ್ಟೇ. ಸೊ ಅದಕ್ಕೆ ಹೇಳುವಂಥದ್ದು, ಯಾವುದೋ ಒಂದು ವಿಷಯನ ಯಾವುದೋ ಒಂದು ಮೂಮೆಂಟಲ್ಲಿ ಏನೋ ಮಾತಾಡಿರ್ತಾರೆ, ಅದನ್ನೇ ಇಟ್ಕೊಬಿಟ್ಟು ನಾವು ಯಾರಿಗೂ ಹೇಟ್ ಕೂಡ ಮಾಡಬಾರ್ದಾಗುತ್ತೆ, ಯಾವುದೇ ಸ್ಪರ್ಧೆ ಇದ್ರೂ ಕೂಡ. ಬಟ್ ಅವ್ರ ಮನಸ್ಸನ್ನು ನಿಜವಾಗ್ಲೂ ಅವ್ರಿಗೆ ಯಾವ ಬೆಲೆ ಕೊಟ್ಟಿರ್ತಾರೆ, ಏನು ಕತೆ, ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ನೆನ್ನೆ ಎಪಿಸೋಡ್ನ ಕ್ಲಿಯರಾಗಿ ನೋಡಿದ್ರೆ ಯಾರ ಬಗ್ಗೆ ಯಾವ ಥರ ಅಭಿಪ್ರಾಯ ಇಟ್ಟಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಅದನ್ನು ತಲೆ ಇಟ್ಕೊಳ್ರಿ. ಯಾವುದೋ ಒಂದು ಸಿಚುವೇಷನ್ ಏನೋ ಆಗೋದನ್ನು ಅದನ್ನೇ ದೊಡ್ಡದಾಗಿ ಮಾಡಿಕೊಂಡು ಒಬ್ಬರನ್ನ ಹೇಟ್ ಮಾಡಿಬಿಡ್ರಿ. ಇಲ್ಲಿ ಎಲ್ಲರೂ ಕೂಡ ಮನಸ್ಸಿಂದ ಒಳ್ಳೆಯವರೇ, ಓಕೆನಾ. ಸಿಚುವೇಷನ್ ಮಾತ್ರ ಹಾಳು ಮಾಡಿಬಿಡುತ್ತೆ ಅಷ್ಟೇ. ಇರಲಿ. ಸೊ ನಿಮಗೆ ಅಷ್ಟು ಪ್ರೊಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.